ಹಾಕಿಡ್ಲಿ ರೀ? ಬೇಡ ಇರು, ಈಗಾರ ಚಾ ಕುಡ್ದು ಬಂದು ಕುಂತೀವಿ, ಸಮಾಧಾನದಿಂದ ಕುಂದ್ರೆ ಸ್ವಲ್ಪ ಆಮೇಲೆ ಇಡಕ್ಕೆ ಬರ್ತೈತಿ. ಸಾರಾಗೈತೆ ಎಲ್ಲ ಆಗೈತೆ, ಈಗ ಏನು ಮಾಡೋದಿಲ್ಲ ಕೆಲಸ. ಆಮೇಲೆ ಹೋಗಿ ಒಂದು 4 ಲೋಟ ಅಕ್ಕಿ ಇಟ್ರೆ ಆಗ್ತೈತಿ. ಆಯ್ತು ರೀ. ಅನ್ನ ಸಾರು ಜೋಡಿ ನೆಂಚ್ಕೊಳಕ್ಕೆ ರಾತ್ರಿಗೆ ಈಗ ಏನಿಲ್ರಿ ಅತ್ತೆ. ಒಂದೆರಡು ಬದನೆಕಾಯಿ ಕಟ್ ಮಾಡಿ ಫ್ರೈ ಮಾಡಲಿ ರೀ? ಇದಾವ ಬದನೆಕಾಯಿ, ನಾ ಇತ್ತಲ ಕಡೆಗೆ ಹೋಗಿ ಕಿತ್ಕೊಂಡು ಬರಲ್ಲ ಒಂದೆರಡು. ತರಕಾರಿ ಬುಟ್ಟಿಲಿ ಇದಾವಲ್ರಿ, ಒಂದು ಸ್ವಲ್ಪ ಒಣಗ್ದಂಗೆ ಆಗಿದಾವು, ಇರ್ಲಿ ತಗೊಳ್ರಿ, ಅದರೆಲ್ಲ ಮಾಡ್ತೀನಿ. ಅದ್ರಾಗ ಮಾಡ್ತೀಯ? ಬ್ಯಾಡಿರು ಗಂಗ, ಒಣಗ್ದಂಗೆ ಆದ್ರೆ ಅವು ಗಿಂಜ್ ಆಗ್ತಾವೆ. ನೋಡ್ಕೊಂಡು ಬರ್ತೀನಿ ಇರು, ಒಂದೆರಡು ಸಿಕ್ಕಿದ್ರೆ ಫ್ರೆಶ್ ಬದನೆಕಾಯಿ ಎಲ್ಲ ಮಾಡುವಂತೆ. ಆಯ್ತು ರೀ ಆಯ್ತು. ಯಾರ್ದು ಫೋನ್ ಬಂದಂಗೆ ಆಯ್ತು ರೀ, ಇರ್ರಿ ನೋಡ್ತೀನಿ ಯಾರು ಮಾಡಿದಾರೆ ನೋಡಿ. ನೋಡ್ತೀನಿ ರೀ. ಹಲೋ 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 ಮೇಡಮ್. ಯಾಕೋ ಕೇಳ್ಸತ್ತನೇ ಇಲ್ಲ ಇದು. ಹಲೋ ಹಲೋ. ಈಗ ಕೇಳ್ಸತ್ತೈತೆ. ಯಾರು ಮಾತಾಡೋದು? ನಾನು ಮೇಡಮ್ ಅವರೇ. ಯಾರು? ನಾವು ಈ ಕಡೆಯಿಂದ ಮಿಸ್ಸಸ್ ಗಂಗಾ ಅವರ ಪತಿದೇವರು ಮಾತಾಡ್ತಾ ಇರೋದು. ನೀವ್ಯಾರು? ಹೌದಾ, ನಾವು ಈ ಕಡೆಯಿಂದ ಮಿಸ್ಟರ್ ರಾಜು ಅವ್ರ ಪತ್ನಿ ಮಾತಾಡ್ತಾ ಇರೋದು. ಯಾರದು? ಅವ್ರು ಫೋನ್ ಮಾಡಿದಾರ್ರಿ. ಅವ್ರಂದ್ರೆ ಯಾರು ಗಂಗ? ಅದರಿ ಅತ್ತೆ, ಅವರು ನಿಮ್ಮ ಮಗ ಫೋನ್ ಮಾಡಿದಾರ್ರಿ. ಹೌದೇನು? ಮಾತಾಡ್ ಈಗಾರ ಹೋದ್ರಿ ಎದ್ದು? ಅಷ್ಟು ಜಲ್ದಿ ಯಾಕೆ ಮಾಡಿದ ನೀನು? ಗೊತ್ತಿಲ್ರಿ ಅತ್ತೆ, ಈಗ ಕೇಳ್ತೀನಿ ರೀ. ಹಲೋ. ಹಾಂ ಹಲೋ ಗಂಗಾ, ಅಮ್ಮ ಹತ್ರ ಕೊಡಿಲ್ ಫೋನು. ಒಂದು ನಿಮಿಷ ಕೊಡ್ತೀನಿ ರೀ. ಅತ್ತೆ ತಗೊಳ್ರಿ, ಮಾತಾಡ್ತಾರಂತ ನೋಡ್ರಿ. ಹಲೋ. ಹಲೋ ಅಪ್ಪಯ್ಯ. ನಿನ್ನ ಅಜ್ಜಿ ಕಿವಿ ಓತಿಲ್ಲ ನಂದು. ಹಲೋ, ಯಾಕೆ ಮಾತಾಡೋದಿಲ್ಲ? ಹಲೋ ರಾಜು, ಅಪ್ಪಯ್ಯ. ಕೇಳ್ಸವಲ್ದಿದೆ. ಉಲ್ಟಾ ಇಟ್ಕೊಂಡಿದ್ರಿ ಫೋನ್ ನೀವು. ಈಗ ಮಾತಾಡ್ರಿ. ಹಲೋ ಅಮ್ಮ. ಈಗ ಕೇಳ್ಸತೈತೆ ನೋಡಪ್ಪಯ್ಯ, ಮಾತಾಡು. ಹಲೋ ಅಮ್ಮ, ನಾನು ಅಪ್ಪ ಇಲ್ಲಿ ಊರ್ ಮುಂದಕ್ಕೆ ಬಂದಿದ್ವಿ. ಮೀನು ಫ್ರೆಶ್ ಬಂದಿದ್ದಾವೆ, ಜಿಲೇಬಿ ಮೀನು ಫ್ರೈ ಮಾಡಕ್ಕೆ ಒಂದು ಅರ್ಧ ಕೆಜಿ ತಗೊಂಡು ಬರೋನೇನಮ್ಮ? ಫ್ರೆಶ್ ಇದಾವಂದ್ರೆ ತಗೊಂಡ್ ಬರ್ತೇನೆ ನೋಡಪ್ಪಯ್ಯ. ನಿಮ್ಮಮ್ಮ ಬ್ಯಾಡ ಅನ್ನತ್ತಿತ್ತು, ಕೇಳಿ ನೋಡಿ ತಗೋ ಅಂತ ಅಪ್ಪ, ಅದಕ್ಕೆ ಫೋನ್ ಮಾಡಿದ್ನಿ. ಆಯ್ತು ತಗೋ, ತಗೊಂಡು ಬರ್ತೀನಿ. ಅವಾಗಲೇ ಬ್ಯಾಡ್ ಅಂದ್ನಿ, ಹೇಳಿ ಬೇಳೆ ಕುದಿಯಕ್ಕೆ ಇಟ್ಟಿದ್ನಿ, ಅದಕ್ಕೆ ಬ್ಯಾಡ್ ಅಂದಿದ್ನಿ. ತಗೊಂಡ್ ಬಾ. ಅರ್ಧ ಕೆಜಿ ಅಂದ್ರೆ ಎಷ್ಟು ಬರ್ತಾವು? ಜಾಸ್ತಿ ಇಲ್ಲ. ಜಾಸ್ತಿ ಎಲ್ಲಿ ಮೀನ ಇಲ್ಲ, ಊರಲ್ಲೆಲ್ಲ ತಗೊಂಡ್ರೆ ಖಾಲಿ ಆಗಿದಾವ. ಒಂದು ಆರಿದ್ವು, ಅದನ್ನು ತೂಕ ಮಾಡಿ ತಗೊಂಡ್ ಬರತ್ತೀನಿ ಇರು. ಆರಾಮೀನ್ ಬಂದಿದಾವ? ಇರ್ಲಿ ತಗೋ, ತಗೊಂಡ್ ಬಾ. ಆಯ್ತು ತಗೊಳಮ್ಮ, ಇಡ್ಲಾ? ಅಪ್ಪಯ್ಯ ಗುಂಡ ಇದ್ದಾನ ಅಲ್ಲಿ? ಇಲ್ಲ ಅಪ್ಪಾಜಿ ಜೋಡಿ ಇದ್ದಾನಮ್ಮ. ಅಲ್ಲಿದ್ದಾನೇನು? ಹಂಗ ಬರ್ಬೇಕಾದ್ರೆ ಕರ್ಕೊಂಡ್ ಬಾ ಅವನಿಗೂ. ಇಲ್ಲಿ ಓದೋದ್ ಬಿಟ್ಟು ಓಡೋಗಿದ್ದಾನ ನೋಡೋನು. ಆಯ್ತಮ್ಮ, ಬಂದ್ರೆ ಕರ್ಕೊಂಡು ಬರ್ತೀನಿ ತಗೋ, ಇಡ್ಲಾ? ಇಡು. ಈಗ ತಗೋ. ಏನಂತ್ರಿ? ಏನಿಲ್ಲ, ಊರ್ ಮುಂದಕ್ಕೆ ಮೀನು ಬಂದಿದ್ದಾವಂತ, ತಗೊಂಡ್ ಬರಲ್ಲ ಅಂತ ಕೇಳ್ದ ಒಂದು ಅರ್ಧ ಕೆಜಿ. ತಗೊಂಡ್ ಬಾರಪ್ಪ ಅಂತ ಹೇಳಿದೀನಿ. ತಗೊಂಡ್ ಬರತ್ತಾನೆ ಈಗ. ಗಂಗಾ, ಈಗ ಬದನೆಕಾಯಿ ಫ್ರೈ ಮಾಡ್ಕೊಂತ ಕುತ್ಕೊಂಡ್ರೆ ಟೈಮ್ ಆಗ್ಬಿಡ್ತೈತೆ. ಏನು ಬೇಡ, ಹೋಗಿ ಜಲ್ದಿ ಅನ್ನಕ್ಕಿಟ್ಟು ಫ್ರೈ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ಜೋಡಿಸ್ಕೊ ಹೋಗಿ ನೀನು. ಮೀನು ತಗೊಂಡು ಬಂದ್ರೆ ಒಂದೇ ಸತಿ ಕಿತ್ತಲ್ ಕಡೆಗೆ ಹೋಗಿ ತೊಳ್ಕೊಂಡು ಬರ್ತೀನಿ ನಾನು. ಮೀನು ತಗೊಂಡು ಬರತ್ತಾರಂತ್ರಿ? ಆಯ್ತು ತಗೊಳ್ರಿ ಅತ್ತೆ, ಹೋಗಿ ಅನ್ನಕ್ಕಿಡ್ಲ ನಾನು. ಇಡು. ಗಂಗಾ, ರವಾ ಫ್ರೈ ಮಾಡೋಣ ಏನು ಉಪ್ಪು ಖಾರ ಅಷ್ಟ ಹಚ್ಚಿ ಎಣ್ಣೆಲಿ ಫ್ರೈ ಮಾಡೋಣ? ಸಣ್ಣ ರವ ಆಯ್ತಾ ಇಲ್ರಿ ನೋಡ್ಬೇಕು. ಈಗ ಬದನೆಕಾಯಿ ಫ್ರೈ ಮಾಡ್ಬೇಕಾದ್ರೆ ನೋಡ್ತಿದ್ದೆ, ಹುಡುಕ್ ನೋಡ್ತೀನಿ ರೀ. ಯಾವ್ದಾದ್ರೂ ಡಬ್ಬಿಲಿ ಆಯ್ತಾ ನೋಡಿ ಹುಡುಕಿ, ಇಲ್ಲಾಂದ್ರೆ ಹಂಗ ಮಾಡಿದ್ರು ನಡೀತೈತೆ. ಉಪ್ಪು ಖಾರ ಅರಿಶಿನ ನಿಂಬೆಹಣ್ಣು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಹಾಕಿ ಮಾಡಿದ್ರೆ ರುಚಿ ಬರ್ತಾವೆ ಇವು ಮೀನು. ಆಯ್ತು ರೀ ಅತ್ತೆ. ಮತ್ತು ಧನಿಯಾ ಪೌಡರ್ ಅದು ಇದ್ರೆ ಹಾಕೋದು, ಇಲ್ಲಾಂದ್ರೆ ಇಲ್ಲ. ಒಂದಿದ್ರೆ ಒಂದಿಲ್ಲ ಅಂದ್ರೂ ಮಾಡ್ತೀನಿ ತಗೋ ನೋಡಿ ನಾನು. ಆಯ್ತು ರೀ ಅತ್ತೆ, ಹೋಗಿ ಅನ್ನಕ್ಕೆ ಇಡ್ತೀನಿ ರೀ ನಾನು. ಇಡು. ಪುಟ್ಟಿ ಏನದತ್ತೀಯ? ಜಾನ ನನ್ನ ಮೊಮ್ಮಗಳ ದಿನ ಸಂಜೆ ಶಾಲೆ ಅಂತ ಬಂದು ಹಿಂಗೆ ಓದ್ಕೊಂತ ಕೂತ್ಕೊಂಡ್ರೆ ಪರೀಕ್ಷೆಲಿ ಫಸ್ಟ್ ಕ್ಲಾಸ್ ಬರ್ತೀಯ. ಅವ್ನು ನೋಡೋನು ಓದ್ಕೊಳ್ಳೋದಾಕೈತಂತ ತಾತನ ಜೋಡಿ ಓಡೋಗಿದ್ದಾನಲ್ಲ ಅಂಗಡಿ ಹತ್ರ, ತಿನ್ನಕ್ಕೆ ಸಿಕ್ಕೈತಂತ. ಬರಲಿ ಇರು. ಇಲ್ಲಿ ಓದ್ಕೊಳ್ಳೋದು ಬಿಟ್ಟು ಏನು ಹುಡುಗ, ಏನೇನು ಒಂದು ಮಾತು ಕೇಳಲ್ಲ ನೋಡೋನು. ಯಾವ ಥರ ಇವು ಅಕ್ಷರ ಗೆರೆ ಗೆರೆ ಅಂದ್ಬಿಟ್ರೆ ಏನೇನು ಕನ್ಸತ್ತಿಲ್ಲ ನನ್ನ ಕಣ್ಣಿಗೆ. ಏನು ನನಗೂ ಕನ್ಸತೈತೆ, ಏನೆಲ್ಲರಿಗೂ ಕನ್ಸತೈತೆ? ಇಲ್ಲ ಇಲ್ಲ, ಚಸ್ಮಾ ಹಾಕೊಂಡಿಲ್ಲಲ್ಲ, ಅದಕ್ಕೆ ಹಿಂಗೆ ಕಾಣತ್ತಾವ. ಹೌದಲ್ರಿ ಫ್ರೆಂಡ್ಸ್, ಇಲ್ಲಿ ಗೆರೆ ಗೆರೆ ಬಿಟ್ರೆ ಪುಸ್ತಕದಲ್ಲಿ ಏನೇನು ಕಾಣತಿಲ್ಲ ನನಗಂತರು. ಇವು ಇಂಗ್ಲೀಷ್ ಅಕ್ಷರ ಅಜ್ಜಿ. ಏನು ಇಂಗ್ಲೀಷ್ ಅಕ್ಷರ ಇವು? ಇಷ್ಟ ಏನು ಗೆರೆ ಗೆರೆ ಹೊಡೆದ್ರೆ ಮುಗೀತು. ನಾನೇನೋ ಮಹಾ ಇಂಗ್ಲೀಷ್ ಅಂದ್ರೆ ಭಾಳ ಓದ್ಬೇಕು, ಅದಕ್ಕೆ ಏನೇನೋ ಡಿಗ್ರಿ ಮುಗಿಸ್ಬೇಕು, ಅದು ಮುಗಿಸ್ಬೇಕು ಅನ್ನತ್ತಾರೆ. ಇದು ನೋಡಿದ್ರೆ ಗೆರೆ ಗೆರೆ ಹೇಳಿದ್ರೆ ಅಷ್ಟೇ ಇಂಗ್ಲೀಷ್. ಕನ್ನಡಕ್ಕಿಂತನೂ ಸುಲಭ ಇದು. ಗೆರೆ ಗೆರೆ ಅಲ್ಲ ಅಜ್ಜಿ, ಇದು ಇಂಗ್ಲೀಷ್ ಅಕ್ಷರ ಸಣ್ಣ ಸಣ್ಣ ಇದಾವ್, ನಿನ್ ಕಾಣತಿಲ್ಲ ಅಷ್ಟೇ. ಹೌದೇನು, ಅದಕ್ಕೆ ಕಾಣತಿಲ್ಲ ಇದು. ಏನೋ ಬಿಡು, ಕಸು ಪಸ್ಸು ಅನ್ಕೊಂಡು ಕಲಿಯೋದಕ್ಕಿಂತ ಕನ್ನಡನ ಎಷ್ಟೋ ಮೇಲು. ನೋಡ್ಬಿಟ್ಟು ನೀನು ಎಷ್ಟೋ ಕಲ್ತು ದೊಡ್ಡವಳಾದ್ರೂ ನಮ್ಮ ಕನ್ನಡ ಮರಿಬಾರ್ದು ನೋಡು. ನಾವು ಓದ್ತಾ ಇರೋದ ಕನ್ನಡ ಶಾಲೆ ಅಜ್ಜಿ, ಇದ್ರಲ್ಲಿ ಎಲ್ಲ ಸಬ್ಜೆಕ್ಟ್ಗಳು ಬರ್ತಾವೆ. ಕನ್ನಡ, ಹಿಂದಿ, ಇಂಗ್ಲೀಷ್, ಸಮಾಜ, ವಿಜ್ಞಾನ ಎಲ್ಲ ಕಲಿಸ್ತಾರೆ.
ಎಲ್ಲ ಭಾಷೆನೂ ಕಲ್ತಿರ್ಬೇಕು ಬಿಡು. ನಾವು ಊರ್ ಬಿಟ್ಟು ಊರಿಗೆ ಹೋದ್ರೆ ಮತ್ತೆ ಅಲ್ಲಿ ನಮ್ಗೆ ಕನ್ನಡ ಒಂದ್ ಬಿಟ್ರೆ ಬೇರೆ ಭಾಷೆ ಬರ್ಲಿಲ್ಲ ಅಂತಂದ್ರೆ ಕಷ್ಟ ಆಕೈತೆ. ಆದ್ರೆ ನಾವು ಕನ್ನಡದವರಾಗಿ ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡ್ಬೇಕಂತ ಹೇಳತ್ತೀನಿ ಅಷ್ಟೇ. ಅಮ್ಮ ಬಂದೆ. ಇದು ತಗೊಳಮ್ಮ. ಬರೋಬ್ಬರಿ ಎನ್ಸಿ ಆರ ಕೊಟ್ಟಿದ್ದ ನೀನು. ಇರ್ಲಿ ತಗೊಂಡು ನಡೀತೈತೆ. ಮತ್ತೆ ಏನು ಮಾಡೋದು, ಅವಾಗಲೇ ನಿಮ್ಮ ಅಪ್ಪಾಜಿ ಕೇಳಕ್ಕೆ ಬಂದಾಗ ಬ್ಯಾಡ ಅಂದಿ ನಾನು. ನನಗೇನು ಗೊತ್ತು ಮತ್ತೆ ಇದು ಸಾರು ಮಾಡಿರೋದಿತ್ತ, ಅದಕ್ಕೆ ಬ್ಯಾಡ ಅಂತ ಹೇಳಿದ್ನಿ. ಲಾಸ್ಟಿಗೆ ಇವ ಸಿಕ್ಕಿದ್ ಪುಣ್ಯ ಅಮ್ಮ. ನನ್ಗೆ ಯಾಕೋ ಭಾಳ ತಿನ್ಬೇಕು ಅನ್ಸತ್ತಿತ್ತ, ಅದಕ್ಕೆ ತಗೊಂಡ್ ಬಂದೆ. ಹೌದೇನು, ಚಲೋ ತಗೊಳಪ್ಪ ತಂದಿದ್ದು. ನಾವೇನು ತಿನ್ನೋದಿಲ್ಲ, ನಿನಗೆ ಫ್ರೈ ಮಾಡ್ಕೊಡ್ತಿ ತಗೋ. ನಾನೇನು ಅಷ್ಟು ಮೀನ್ ತಿಂತೀನೇನಮ್ಮ, ಎಲ್ರೂ ತಿಂದ್ರೆ ಆಯ್ತು. ಗುಂಡ ಇಲ್ಲ ಉಳ್ದ ಮತ್ತೆ ಅಲ್ಲೇ ಅಂಗಡಿ ಹತ್ರ ಅಪ್ಪಾಜಿ ಜೊತೆಗಿದ್ದಾನಮ್ಮ. ಬರಲ್ಲ ಅನ್ನ. ನೋಡು ಎಷ್ಟರ ಮಟ್ಟಿಗೆ ಇದ್ದಾನೆ. ಇಲ್ಲಿ ಮನೆ ಹತ್ರಕ್ಕೆ ಬಂದ್ರೆ ಓದ್ಸಾ ಕುಂದಿರ್ಸ್ತಾರಲ್ಲ, ಅದಕ್ಕೆ ಅಲ್ಲಿ ತಾತನ ಜೋಡಿ ಸಿಡ್ಕೊಂಡಿದ್ದಾನೆ. ಅವು ಇವು ಕೊಡಿಸ್ಬೇಡ ಅಂತ ಹೇಳಿ ಬರ್ಬೇಕೇನಿಲ್ಲ. ಬಿಡಮ್ಮ, ತಿಂದ್ರೆ ಎಷ್ಟು ತಿಂತಾರೆ? ಒಂದು 5-5 ರೂಪಾಯಿ ಕುರ್ಕುರೆ ಪ್ಯಾಕೆಟ್ ಚಾಕ್ಲೇಟ್ ತಿಂತಾರಷ್ಟೇ. ಪುಟ್ಟಿ ಓದ್ಕೋತಿದ್ದೀಯಾ? ಗುಡ್ ಗರ್ಲ್. ಬಾ ನೀನು ಹೋಗ್ ಬಾ. ಚಲೋ ಮಾಡಿದೆ ತಗೊಳಪ್ಪಯ್ಯ. ಕುತ್ಕೊಂಡು ಪಾಪ ಹುಡುಗಿ ಓದ್ಕೋತಿತ್ತನ್ ಪಾಡಿಗೆ 10 ರೂಪಾಯಿ ಕೊಟ್ಟು ಅಂಗಡಿ ಕಳಿಸ್ದೆ. ಇರ್ಲಿ ಬಿಡಮ್ಮ, ಆಟ ಆಡ್ಕೊಳ್ಳಿ ಸ್ವಲ್ಪ ಹೊತ್ತು. ಪಾಪ ಅವಾಗಿಂದ ಓದಾತಾಳೇನೋ. ಅಲ್ಲಿ ಗುಂಡ ತಿನ್ನಾತಾನಂತಂದ್ರೆ ಈಗ ಅವಳಿಗೆ ಸಮಾಧಾನ ಆಕೈತ ಹೇಳು. ಅದಕ್ಕೆ 10 ರೂಪಾಯಿ ಕೊಟ್ಟು ಕಳ್ಸಿದ್ನಿ. ಚಲೋ ಮಾಡಿದೆ ಬಿಡಪ್ಪಯ್ಯ. ಓದ್ಕೊಳ್ಳೋದು ಹುಡುಗಿನ 10 ರೂಪಾಯಿ ಕೊಟ್ಟು ಕಳಿಸಿದೆ. ಈಗ ಎಷ್ಟೊತ್ತಿಗೆ ಬರ್ತಾರೆ ಏನು? ಅವನಂತೂ ಓಡಾಡಿ ಓದ್ಕೊಳ್ಳೋದಿಲ್ಲ ಏನಿಲ್ಲ. ತಿರುಗ್ತಾನೆ ನೋಡೋನು. ಇರ್ಲಿ ಬಿಡಮ್ಮ, ಆಟ ಆಡೋದು ಓದ್ಕೊಳ್ಳೋದು ಮಕ್ಕಳಿಗೆ ಎಲ್ಲಾನು ಈಕ್ವಲ್ ಆಗಿರ್ಬೇಕು. ನೀನು ಓದ್ಕೊಂತಾನ ಕುತ್ಕೋ ಅಂತಂದ್ರೆ ನಾವು ಎದುರಿಗೆ ಇರ್ತೀವಿ ಅಷ್ಟೇ, ಅವ್ರು ಓದ್ಕೋತಾರ? ಅವ್ರ ಮನಸ್ಸಲ್ಲಿ ಬೇರೆನೇ ಓಡ್ತಾ ಇರ್ತೈತೆ. ಅದಕ್ಕೆ ಆಟ ಆಡೋ ಟೈಮಲ್ಲಿ ಆಟ ಆಡೋಕೆ ಬಿಡಬೇಕು, ತಿನ್ನೋ ಟೈಮಲ್ಲಿ ತಿನ್ನೋಕೆ ಕೊಡಬೇಕು. ನಾವು ಫೋರ್ಸ್ ಮಾಡಿ ಅವ್ರಿಗೆ ಓದಕ್ಕೆ ಕೇಳಬಾರ್ದು, ಯಾಕಂತಂದ್ರೆ ಅದು ಮಕ್ಕಳು ತಲೆಗೆ ಹತ್ತಲ್ಲ. ಅದಕ್ಕೆ ಹೇಳತ್ತೀನಿ. ಇರ್ಲಿ ತಗೋ. ಹೌದಪ್ಪಯ್ಯ, ನೀನು ಹೇಳೋದು ಕರೆನ ನೋಡು. ಇರು, ಪುಸ್ತಕ ಇಟ್ಟು ಬರ್ತೀನಿ. ರಾಜು, ಈತಲ ಕಡೆಗೆ ಹೋಗಿ ಆ ಕಲ್ಲು ಐತೆ ನೋಡು, ಕಲ್ಲು ಹಾಕೊಡಪ್ಪಯ್ಯ. ಸ್ವಲ್ಪ ಮೀನು ತೊಳಿತೀನಿ ನಾನು. ಆಯ್ತು ಬಾರಮ್ಮ, ಹಾಕ್ಕೊಡ್ತೀನಿ. ಚಲೋ ಇದಾವೆ ಮೀನು, ಫ್ರೆಶ್ ಇದಾವೆ ನೋಡಿ. ಲಾಸ್ಟಿಗೆ ಕೊಟ್ಟಿದ್ದಾರಂದ್ರೆ ಎಲ್ಲಿ ಮೆತ್ತಗಿರ್ತಾವೇನೋ ಅನ್ಕೊಂಡಿದ್ದೀನಿ ನಾನು. ಫ್ರೆಶ್ ಇದೆ. ಜಿಲೇಬಿ ಮೀನು ಅಂತಾರೆ ಇದಕ್ಕೆ. ಮತ್ತೆ ಯಾವ ಮೀನು ನೀವು? ಯಾವ್ದು ಮೀನು ಅಂತಾರೆ ತಡಿಯಪ್ಪ ಇದಕ್ಕೆ? ರಾಣಿ ಮೀನು ಯಾವುದೋ ಹೆಸರು ಐತೆ, ಬಾಯಾಗ ಐತೆ, ಬರತ್ತಿಲ್ಲ ನೋಡಿ. ಯಾವುದಾದ್ರೂ ಇರಲಿ ಬಿಡು. ಜಲ್ದಿ ತೊಳ್ಕೊಂಡು ಫ್ರೈ ಮಾಡ್ತೀವಿ ತಡಿ. ಗಂಗಾಗೆ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಹೇಳಿದ್ದೀನಿ. ಅಮ್ಮ, ಎಲ್ಲ ಮೀನು ನೀವು ಫ್ರೈ ಮಾಡೋರ್ಗು ಟೈಮ್ ಆಕೈತೇನೋ. ನನಗೊಂದು ಎರಡು ಫ್ರೈ ಮಾಡ್ಕೊಡ್ತೀರಾ ಅಮ್ಮ? ಭಾಳ ತಿನ್ನೋಂಗೆ ಅನ್ಸ್ಬಿಟ್ಟೈತೆ. ಭಾಳ ದಿನ ಆಯ್ತು ತಿನ್ನು ನನ್ನ ಮೀನು. ಅಯ್ಯೋ ನನ್ನ ಮಗನ, ತಡಿಯಪ್ಪಯ್ಯ. ನೀನು ಕೇಳೋದು ಹೆಚ್ಚ, ನಾವು ಮಾಡ್ಕೊಡೋದು ಹೆಚ್ಚ ಹೇಳು. ಗಸ ತೊಳೆದು ಒಂದು 3 ಕೊಟ್ಟು ಬಿಡ್ತೀನಿ ತಡಿ. ನೀನು ಹೆಂಡತಿ ಕೈಯಾಗ ಜಲ್ದಿ ಫ್ರೈ ಮಾಡ್ಕೊಡ್ತಾಳು. ಆಯ್ತಮ್ಮ, ಅಷ್ಟರ ಮಟ್ಟ ಮಾಡ್ರಿ. ನೀವು ಒಂದು 5 ನಿಮಿಷ ಹೊರಗೆ ಹೋಗ್ಬಿಡ್ತೀನಿ ನಾನು. ಎಲ್ಲಿಗೆ ಹೋಗ್ತೀಯ? ಆಯ್ತಿರಪ್ಪಯ್ಯ. ಇವೇನು ಒಂದು 3-4 ತೊಳೆದು ಜಲ್ದಿ ಕೊಡ್ತೀನಿ. ಅವಳು ಕೈಯಾಗ ಮಾಡ್ಕೊಡ್ತಾ ಬಿಸಿ ತಿಂದು ಹೋಗುವಂತೆ. ನೀನು ಬರೋ ಮಟ್ಟ ಮತ್ತು ನಾವು ಕಾಯ್ಬೇಕಾ? ಇಲ್ಲಿ ಎಲ್ಲ ತನಗಾಗೋಗ್ಬಿಡ್ತಾವೆ ನೋಡು. ಆಯ್ತಮ್ಮ, ಮಾಡ್ರಿ. ಹಂಗಾದ್ರೆ ತಿಂದ ಹೋಗ್ತೀನಿ. ತಿನ್ರಿ, ಮತ್ತೆ ನೋಡತ್ತೀರಿ? ತಿನ್ನಪ್ಪಯ್ಯ, ಬಿಸಿ ತಿಂದ್ರನ ರುಚಿ ಇರ್ತಾವು. ಈಗ ತಿಂತೀನಮ್ಮ. ನೀವೇ ಹೋಗಿ ತಿಂತೀರಿ ಮತ್ತೆ? ನೀನು ಮೊದಲು ತಿನ್ನಪ್ಪಯ್ಯ. ನಾವೇನು ಮಸ್ತ್ ತಿಂದೀವಿ. ಏನು ಮೀನು ಏಡಿ ಎಲ್ಲ ತಿಂದ್ಬಿಟ್ಟಿವಿ. ಈಗ ಇವತ್ತ ನೋಡಿ ಲಾಸ್ಟ್ 1 kg ತಗೊಂಡಿದ್ರೆ ಆಗೋದು. ಇರ್ಲಿ ತಗೋ. ಮತ್ತೆ ನುಗ್ಗೆಕಾಯಿ ಸಾರು, ಅನ್ನ ಐತೆ. ಒಂದೊಂದು ಫ್ರೈ ತಿಂದು ಊಟ ಮಾಡ್ತಾರೆ ಹುಡುಗರು. ನಿಮ್ಗೆ ಬೇಕಿದ್ರೆ ಇನ್ನೊಂದೆರಡು ತಗೋ. ನನಗೆ ಅಷ್ಟು ಮೀನು ತಿನ್ಲಿ ಇದು ಬೇಡಮ್ಮ. ಎಲ್ಲರಿಗೂ ಒಂದೊಂದು ಬರ್ತೈತೆ, ನೀವು ಒಂದೊಂದು ತೊಗೊಳ್ರಿ. ನಾನು 2 ತಿಂತೀನಿ. ಮತ್ತು ಅಷ್ಟು ತಿಂದು ಯಾವತ್ತೂ ಮೀನು ತಿಂದೇ ಇರೋ ಥರ ಆಗ್ಬಿಡ್ತೈತೆ. ಟೇಸ್ಟೇ ಒಂದು ಸ್ವಲ್ಪ ತಿನ್ಬೇಕಷ್ಟೇ. ಆಯ್ತಪ್ಪಯ್ಯ, ನಿನ್ಗೆ ಎಷ್ಟಾಗ್ತೈತೋ ಅಷ್ಟೇ ತಿನ್. ಅಯ್ಯಯ್ಯ, ಮೀನು ಸೀತಿದ್ದಾವೆ ಇವು. ಇರು, ಒಲೆ ಆರಿಸ್ಬಿಡ್ತೀನಿ. ಆಗಿದ್ದಾವೆ ಇವು. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮದಾರ ಅಂತ ಅನ್ಕೊಳತೀನಿ. ನಾವು ಆರಾಮದ ನೋಡ್ರಿ ಫ್ರೆಂಡ್ಸ್. ನನ್ನ ಮಗನಿಗೆ ಮೀನು ಅಂದ್ರೆ ಭಾಳ ಇಷ್ಟ ರೀ. ಅದಕ್ಕೆ ಮೀನು ಫ್ರೈ ಮಾಡಿಕೊಟ್ಟಿನಿ. ತಿಂದು ರುಚಿ ಹೇಳ್ತಾನಂತ ನಾನು ಅವಾಗಿಂದ ಕಾಯತ್ತೀನಿ ರೀ. ಅದರಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗೈತೆ ಇಲ್ಲ ಗೊತ್ತಿಲ್ಲರಿ. ಯಾಕಂದ್ರೆ ಅವಸರಕ್ಕೆ ಮಾಡಿದ್ದೀನಿ ರೀ ನಾನು. ಎಲ್ಲ ಗಂಗಾ ಕಲಸಿಟ್ಟಿದ್ಲು. ಉಪ್ಪು ಖಾರ ಅರಿಶಿನ ಮೊಟ್ಟೆ ಬಿಳಿ ಭಾಗ ಮತ್ತು ಸ್ವಲ್ಪ ಧನಿಯಾ ಪೌಡರು. ಹುಂಚೆ ಹುಳಿ ಹಿಂಡಿದ್ರೆ ಹುಂಚೆ ಹುಳಿ ಹಿಂಡ್ಬೇಕು. ಇಲ್ಲ ಹುಂಚೆ ಹುಳಿ ಬ್ಯಾಡ ಅಂತಂದ್ರೆ ಒಂದು ಸ್ವಲ್ಪ ನಿಂಬೆಹಣ್ಣೆ ಹಿಂಡ್ಕೊಂಡು ಎಲ್ಲ ಕಲಸಿ ಫಿಶ್ ಕಬಾಬ್ ಪೌಡ್ರ್ ಹಾಕ್ತೀರಂದ್ರೆ ಸ್ವಲ್ಪ ಹಾಕ್ಬೋದ್ರಿ. ಅದರಲ್ಲೂ ಸ್ವಲ್ಪ ಉಪ್ಪು ಇರ್ತೈತೆ. ನೀವು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಎಲ್ಲ ಮೀನನ್ನು ಮಧ್ಯ ಕಟ್ ಮಾಡಿ ಅದಕ್ಕೆಲ್ಲ ಪೇಸ್ಟ್ ಮಾಡಿ ನೀವು ಎಣ್ಣೆಲಿ ಕರಿತೀರಂದ್ರೆ ಎಣ್ಣೆಲಿ ಕರಿಬೋದು. ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ತವಾ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ 2 ಕಡೆ ರೋಸ್ಟ್ ಮಾಡಿದ್ರೆ ಮೀನು ಫ್ರೈ ರೆಡಿ ಆಯ್ತು ನೋಡ್ರಿ. ನೋಡೋಣ ರೀ, ನನ್ನ ಮಗ ತಿಂದು ರುಚಿ ಹೆಂಗೈತೆ ಅಂತ ಹೇಳ್ತಾನೆ. ನೀವು ನೋಡ್ರಿ. ಸೂಪರಾಗಿ ಆಗೈತಮ್ಮ. ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿ ಆಗೈತೆ. ಸೂಪರ್ ಅಮ್ಮ.
ಹೌದಾ ಮಗನೇ, ನಾನು ಅವಸರಕ್ಕೆ ಮಾಡಿದ್ದು ಹೆಂಗೆ ಆಗೈತೆ ಏನೋ ಅನ್ಕೊಂಡಿದ್ನಿ. ಚಲೋ ಆತಗ ತಿನ್.